ಸೌಕರ ನನ್ ಮ್ಯಾಲ ನಂಬಿಕೆ ಇಲ್ಲನ್ರಿ ನಿಮ್ಗ? ನೀವ್ ಇವತ್ತಿಷ್ಟೆಲ್ಲಾ ನನ್ ಕೂಡ ಫ್ರೀ ಮಾತಾಡಿರಿ ಅಂತಂದ ಈ ಮಾತ ನಾನ್ ನಿಮ್ ಮುಂದೆ ಅಂದ್ಯಾರಿ. ಈ ಮಾತ ಇನ್ನೊಬ್ರ ಮುಂದೆ ಯಾರ ಮುಂದೆ ಹೇಳಿಲ್ರಿ ನಾನು. ಬೇಕಂದ್ರೆ ನೀವು 50 ಲಕ್ಷ ನನ್ ಕೈಯಾಗ ಕೊಟ್ಟು ನೋಡ್ರಿ. ನಿಮ್ಗೆ ಏನ್ರ ಒಂದು ಕೋಟಿ ರೂಪಾಯಿ ಮಾಡಿ ಕೊಡ್ಲಿಲ್ಲ ಅಂದ್ರ ನನ್ನ ಹೆಸರು ಕೆಂಪವನ ಅಂತ ಕರಿಯಾಕ್ ಹೋಗ್ಬೇಡ್ರಿ ಸೌಕರ ನೀವು. ಬರೇ ಒಲಿ ಮೇಲೆ ಗುದ್ದಾಡೋದಾಗೈತ್ ನೋಡು. ಇವ್ ನಮ್ಮ ಅಪ್ಪಗಾರ ಹೇಳಂತ ಸಾಕೈತಿ ಒಂದ್ ಗ್ಯಾಸ್ ತಗೊಂಡ್ ಬಾರ್ಪಾ ಅಂತಂದ್ ಊರ್ ತುಂಬಾ ಸಾಲ ಮಾಡ್ಕೊತ ಅಡ್ಡಾಡ್ತಾನ. ಒಂದ್ ಗ್ಯಾಸ್ ತರಕಾಗಿಲ್ಲ 8-10 ಸಾವಿರ ರೂಪಾಯಿ ಕೊಟ್ರೆ ಬರ್ತೈತಿ. ಎಷ್ಟಂತಾರ ಗುದ್ದಾಡೋದು ಒಲಿ ಮ್ಯಾಲ? ಚಿಂದಿ ಅರ್ಬಿ ಮಾಡ್ಯಾನ ಚಿಂದಿ ಅರ್ಬಿ. ನಮ್ಮ ಅಪ್ಪ ಹೆಂಗಿದ್ದಾಕಿ ಹೆಂಗಾಗಿ ಹೊಂಟೇನಿ ಕರ್ರಗ ಲದ್ದಿ ಆಗಾಕತ್ತ ನೋಡು. ಈ ಒಲಿ ಮುಂದ್ ಕುಂತ ಈ ಹೊಗ ತಗೊಂಡ್ರ ಸಾಕಾಗಿ ಹೋಗ್ಬಿಟ್ಟೈತಿ ನನಗ್. ಅಲ್ಲೋಲೆ ಗಿಡ ಹಾಂ ರೀ ಸೌಕರ. ನೀ ಬರ್ಮೇಲೆ ಯಾಕೆ ಬಂದಿ ಇವತ್ತು? ಇಲ್ರಿ ನಾನು ಏನ್ತ್ರಿ ನೀವು ಮೊನ್ನೆ ಒಂದು ಟಿ ಶರ್ಟ್ ಕೊಡಿಸ್ಕೊಟ್ಟಿರಲ್ರಿ, ಅದೇ ಹಾಕೊಂಡ್ ಹೋಗ್ತಿರಲ್ರಿ ರೀ ಅರ್ಬಿ ಒಗ್ಯಾಕ ಕೊಡ್ರಿ ತಂದ್ರಲ್ರಿ, ಅದಕ್ಕೆ ಒಗ್ಯಾಕ ಕೊಟ್ಟಿನ್ರಿ ಸೌಕರ. ಅಲ್ಲ ಈ ಚಡ್ಡಿ ಒಂದು ಮರ್ತು ಬಂದಿ ಚಂದ ಆತಿತ್ತಲ್ಲ. ಅಯ್ಯಪ್ಪ ಒಟ್ಟ ಮರಿಯಲ್ರಿ, ಒಂದೇದ್ ಮರ್ತರು ಎರಡನೇದ್ ಆದ್ರಿ ನಂದು ಒಳಗ. ಏನು ಚಡ್ಡಿ ರೀ? ಚಡ್ಡಿ ನಾ ಬರಕ್ರ ನೆಕ್ಸ್ಟ್ ಟೈಮ್ ಚಡ್ಡಿ ಬಿಟ್ಟು ಬಾ. ಏನು ಇಲ್ರಿಪ್ಪ ಚಡ್ಡಿ ನಾನು ಬರಲ್ರಿ. ನಮ್ಗೆ ರೊಕ್ಕ ತೊಗೊಂಡಾರ ಗೊತ್ತೇನು? ಹಾ ರೊಕ್ಕ ರೀ ಎಷ್ಟು ಹೇಳು? 50,000 ರೀ. ಅವ್ರ ಮನಿ ಇಲ್ಲೇ ಐತಿ. ಆ ಬಸಪ್ಪ ಕೊಟ್ಟಿದ್ದೀವಲ್ಲ. ಹಾ ಕೊಟ್ಟಿದ್ರಿ. ಆ ಬಸಪ್ಪನ ಮಗಳ ಅದಾಳ, ಯಾರ್ದಾರ ನೋಡೋಣ ಬಾ ಇಲ್ಲಿ ಮನ್ಯಾಗ. ನೋಡ್ರಿ ಇಸ್ಕೊಂಡ್ ಬಿಡಮ್ರಿ. ಕೆಂಪ ಇಲ್ರಿ? ಹಾ ಕೆಂಪಿ. ಕೆಂಪಿ ಏ ಕೆಂಪವ, ನಮ್ ಕರೆಪ್ಪ ಸೌಕರ್ ಬಂದಾರ ಬರ್ರಿ. ಸಾಲ ಕೊಡೋದಾತು ಒಳಗ್ ಕೂತಿರಿ, ಬರ್ರಿ ಇಲ್ಲಿ ಸೌಕರ್ ಬಂದಾರ ಬರ್ರಿ. ಬರ್ರಿ ಸೌಕರ ಬರ್ರಿ ಒಳಗೆ. ಯಾಕ ಹೋಗಿ ಕೆಂಪವ 50,000 ರೂಪಾಯಿ ಯಾವಾಗ ಕೊಡೋರು? ಇಸ್ಕೊಳಕಾರ ಅಪ್ಪ ಮಗಳು ಇಬ್ರು ಬಂದಿರಿ. ಈಗ ಕೊಡಕಾರ ನಿಮ್ಮ ಅಪ್ಪ ಎಲ್ಲದನ ಕರಿ ನಿಮ್ಮ ಅಪ್ಪ ಹೊರಗ. ಅಯ್ಯ ತಡಿ ಅಪ್ಪ, ಸಾವುಕಾರ ಗಪ್ಪದಾರ. ನಿಂದಷ್ಟು ಎದ್ದದ್ ಕುಣಿಯಾಕತ್ತಲ್ಲ, ಅವ್ರು ಮಾತಾಡ್ ಕೇಳ್ತಾರ. ತಡಿ ಕೊಟ್ಟವ್ರು. ನಿಂದೇನಿದ್ರ ನಡುವ ನನಗ್ ಮಾತಾಡಕ ಬಿಡುವಲ್ಲ. ಏನ್ ಎದ್ದೆದ್ ಕುಣಿಯಾಕತ್ತದ? ಏನ್ ಮಾತಾಡ್ತಿ ಕೆಂಪವ? ಇಪ್ಪು ಏನಕ್ಕಿ ಚಡ್ಡಿ ಹಾಕೊಂಡ್ ಬಂದಿದ್ ಮಾಡತ್ತಾಳೇನು? ಇಲ್ಪ ನಾಳೆ ಹಿಡಿದು ಪ್ಯಾಂಟ್ ಹಾಕೋತೀನಿ. ಸೌಕರ ನೀವೇ ಮಾತಾಡ್ರಿಪ್ಪ. ಯಾಕ್ರಿ ಸಾವುಕಾರ ಕೆಳಗಿಂದ ಹಿಡ್ದ ಮ್ಯಾಲಿನ ಮುಟ ನೋಡತ್ತೀರಿ? ನಿಮ್ದ ಏನೈತ್ಲ ಅದ್ ನಷ್ಟ ಮಾಡ್ಕೊಂಡ್ ಹೋಗ್ಬೇಕ್ ನೀವ. ಕುಂದ್ರ ಬರ್ರಿ ಒಳಗ, ನಮ್ಮ ಅಪ್ಪ ಬರ್ತಾನ. ನಿಮ್ ರೊಕ್ಕದ ಏನ್ ವಿಷಯ ಐತ್ಲ ಅವ್ನ್ ಕೂಡ ಮಾತಾಡೋಂತ್ರಂತ ನೀವ. ಯಾಕ ಕೆಂಪವ ಹೆಂಗ್ ಕಾಣ್ಲದೈತಿ ನಿನಗ? ಈ ಕರೆಪ್ಪ ಸೌಕಾರಗ 108 ಮಂದಿ ಹುಡುಗಿಯರು ಬಿದ್ರು ಯಾರಿಗೆ ಹನಿಕಾಯ್ಕ ನೋಡಲ್ಲ. ನಾನ್ ನಿನಗ್ ನೋಡ್ತೀನಿ. ನಿಮ್ ಮನ್ಯಾಗ ನಿಮ್ಮ ಅಪ್ಪ ಅದಾನ ಇಲ್ಲ ತೇಳಿ ಹನಿಕಾಯ್ಕ ಬಿದ್ದು ನೋಡಕ್ತೀನ. ರೊಕ್ಕ ತಗೊಳಕ್ರ ನಮ್ ಮನಿತನ ಬರ್ತೀರಿ. 10,000 ಕೊಡ್ರಿ 50,000 ಕೊಡ್ರಿ ಅಂತ ಹೇಳಿ. ಈಗ ನಾ ಕೇಳಕ್ ನಾ ನಿಮ್ ಮನಿತನ ಬರ್ಬೇಕೇನು? ತಿಂಗಳ ಬರೋ ನಿಮ್ಮ ಅಪ್ಪ ಯಾಕೆ ಬಂದಿಲ್ಲ, ನೀ ಯಾಕೆ ಬಂದಿಲ್ಲ? ನಾ ಕೊಟ್ಟಿದ್ ರೊಕ್ಕ ಕೊಟ್ಟು ಮಾತಾಡಿನಿ. 50,000 ರೂಪಾಯಿ ಕೊಟ್ಟಿನ ನಿಮ್ಮ ಅಪ್ಪಗ. ಏನ್ 50,000? ಯಾಕ್ರಿ ಸಾವುಕಾರ 50,000 ರೂಪಾಯಿ ಕೊಟ್ಟು ಇಷ್ಟೆಲ್ಲಾ ಮಾತಾಡತಿರಲ್ಲ? ಒಂದ್ ಹೊತ್ತು ಉಪಾಸಿದ್ರು ನಮ್ಮ ಅಪ್ಪ ನಿಮ್ ಮನಿಗ್ ಬಂದ್ 12ಕ್ಕ ನಿಮ್ ರೊಕ್ಕ ಕೊಡೋದನ್ನ ಬಿಡಾತಿಲ್ಲ. ಬಡ್ಡಿ ಅಂತದ್ ಕುತ್ಕೊಂಡು ಇನ್ನ ಸ್ಲ್ಯಾಬ್ ಸದಕ್ ಹಾಕಿಲ್ಲ ನಾವ. ಅರ್ಧ ನಿಮ್ ಬಡ್ಡಿ ಕೊಟ್ಟ ಇನ್ನ ಮನಿ ಏರುವತ್ತಾಗೈತ್ ನಮ್ದ. ಅಳಗಾಲ್ ಹಚ್ಚ ಹೋಗೇವ್ ನಾವ. ನೀ ಅಳಗಾಲ್ರಿ ಹಚ್ಚ ಏನ್ರಿ ಹಚ್ಚ, ಜೋರ್ಸಿ ಮಾತಾಡಕ್ ಹೋಗ್ಬೇಡ. ಈ ಕರೆಪ್ಪ ಸೌಕಾರ ಮುಂದೆ ಏನ್ ಹೇಳ್ತೇನ? 50,000 ರೂಪಾಯಿ ಮತ್ ಬಡ್ಡಿ ಆಗೈತಿ, ಎಲ್ಲಾ ಕೂಡಿ 60,000 ರೂಪಾಯಿ ಆಗೈತಿ. ನಿಮ್ಮ ಅಪ್ಪ ಬರ್ನ ಹೇಳು ರೊಕ್ಕ ಕೊಡೋತ್ ಹೇಳೋ. ನೀ ಏನ್ ಹೇಳ್ತೇನ? ಅವ ಕೊಡ್ಲಿಕ್ಕಂದ್ರ ನೀರೇ ಕೊಡು. ನಾ ಎಲ್ಲಿಂದ ಕೊಡ್ಲಿರಿ ಸಾವುಕಾರ? ನಮ್ಮಪ್ಪ ಇನ್ನೂವರೆಗೆ ಒಂದ್ ದಿನ ಹೊರಗ್ ದುಡ್ಯಾಕ ಕಳ್ಸಿಲ್ಲ ನನ್ನ. ಎಲ್ಲಾರು ತಿಂಗಳದ ಬಡ್ಡಿ ತಗೊಂಡ್ರ ವಾರದ ಬಡ್ಡಿ ತಗೊಂತೀರ ನೀವ. ಯಾಕ ನಮ್ಮ ಅಪ್ಪ ಮಗಳ್ ನೋಡ್ ಮಾಡಾಕತ್ತೀರ ನೀವ? ನಮ್ಮ ಅಪ್ಪ ಬರ್ಲ್ರಿ ಸಾವುಕಾರ, ಅವ್ನ್ ಕೂಡ ಮಾತಾಡ್ತಾನೆ. ಇನ್ನೊಬ್ಬರು ಯಾರ ಬ್ಯಾರೆದವ್ರ ಆಗಿದ್ರ ಇಷ್ಟೊತ್ತಿ ಅಂದ್ರ ನಿಮ್ ಮ್ಯಾಲ ಕಂಪ್ಲೇಂಟ್ ಕೊಡ್ತಿದ್ರ. ನಿಮಗ ತಿಂಗಳ ಬಡ್ಡಿ ಹಂಗ್ ಕೊಡಾಕರ ಏನ್ ಲೈಸೆನ್ಸ್ ಐತಿ ನಿಮಗ? ಲೈಸೆನ್ಸ್ ಎಲ್ಲಿದ್ ಬರ್ತೈತಿ? ಲೈಸೆನ್ಸ್ ನಾ ಕಷ್ಟ ಐತೆ ಹೇಳಿ ಕೊಟ್ಟಿನಿ ನಿಮ್ಗೆ ರೊಕ್ಕ. ಕಷ್ಟ ಸುಖ ನೋಡಿ ಮಂದಿಗೆ ಹೆಲ್ಪ್ ಮಾಡ್ತೇವ್ ನಾವು. ಲೈಸೆನ್ಸ್ ಇಟ್ಕೊಳಕ್ಕೆ ನಾ ಏನ್ ಎಲ್ಲಿ ಯಾರಿಗೆ ಏನ್ ಸಾಲ ಕೊಡೋದಿಲ್ಲ. ನಮ್ಗ್ ಬೇಕಾದವ್ರಿಗೆ ಅಟ್ಟೆ ಕೊಡ್ತೀನಿ ಸಾಲ. ಈಗ ತುಂದಿದ್ದು ಕೊಟ್ಟು ಮಾತಾಡಿ ಮೊದಲು. ಏನಿ ದೊಡ್ಡ ಮಾತು ನನ್ ಮುಂದ್ ಮಾತಾಡಕ್ ಹೋಗ್ಬೇಡಿ. ಕಷ್ಟ ಐತಂತಂದ ರೊಕ್ಕ ಕೊಟ್ಟೆ ಅನ್ನತ್ತೀರಿ ಸಾವುಕಾರ? ಇಲ್ಲ ಅನ್ನಂಗಿಲ್ಲ ನಾನು. ಹಂಗಾಗಿದ್ರೆ ನೀವು ತಿಂಗಳದ ಬಡ್ಡಿ ಹಂಗ್ ಕೊಡ್ತಿದ್ರಿ, ವಾರದ ಬಡ್ಡಿ ಹಂಗ್ ಕೊಡ್ತಿರ್ಕಿಲ್ಲ. ನಮ್ಮಪ್ಪ ಹಗಲಿ ರಾತ್ರಿ ಮನ್ಯಾಗ ಊಟ ಮಾಡ್ದ ಕಣ್ಣೀರ್ ಸುರಿಸಿ ಹಗಲಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ. ನಮ್ಮಪ್ಪ ಹೊರಗ್ ದುಡ್ಡು ಬರ್ತಾನ. ದುಡ್ಡು ಬಂದ್ ಅರ್ಧ ನಿಮ್ ಬಡ್ಡಿನ ಕಟ್ಟೋದಾಗೈತ್ ನಾವ. ನಮ್ ಜೀವನ ಹೆಂಗ್ರಿ ಸಾವುಕಾರ ಮುಂದ? ನೀ ಯಾಕೆ ಚಿಂತೆ ಮಾಡ್ತಿ ಕೆಂಪವ? ಈ ಕರೆಪ್ಪ ಸೌಕಾರ ಇರ್ತಾನ, ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ. ಅದೇನ್ ಅರ್ಧಕ್ ನಿಮಿಷ ಬಿಲ್ಡಿಂಗ್, ಅದು ಪೂರ್ತಿ ಸ್ಲ್ಯಾಪ್ ಹಾಕಿ ಕೊಡ್ತೀನಿ. ಇದೇನ್ ಪತ್ರೆ ಸೆಡ್ನಾಗ ಅದಿಲ್ಲ, ಇದು 3 ಅಂತಸ್ತು ಬಿಲ್ಡಿಂಗ್ ಮಾಡಿ ಕೊಡ್ತೀನಿ. ಆದ್ರೆ ಏನಿಲ್ಲ ಒಂದು ಶರ್ತ್, ಈ ಕರೆಪ್ಪ ಸೌಕಾರ ಏನ್ ಹೇಳ್ತಾನಲ್ಲ ಅಷ್ಟೇ ಕೇಳ ಸಾಕು. ಏನ್ ಹೇಳ್ತಾನ ಅಂದ್ರ ಸಾವುಕಾರ ನಿಮ್ ಮಾತಿನ ಅರ್ಥ ಏನ್ರಿ? ಅಂದ್ರ ನೀವು ನಮಗ ರೊಕ್ಕ ಕೊಟ್ಟಿರಂತಂದ ನೀವ್ ಏನ್ ಹೇಳಿದ್ರು ನಾವ್ ಕೇಳ್ಬೇಕ? ಕೇಳಬೇಕೆ ಕೆಂಪವ? ಈ ಕರೆಪ್ಪ ಸೌಕಾರ ಏನ್ ಹೇಳ್ತಾನಲ್ಲ ಅದಕ್ಕೆ ಕೇಳ್ಬೇಕೆ. ನಿಮ್ಮ ಅಪ್ಪ ಊರ್ ತುಂಬಾ ಸಾಲ ಮಾಡ್ಯಾನ.
ಊರು ತುಂಬ ಮಂದಿ ಬಂದು ನಿಮ್ಮ ಮನೆ ಮುಂದೆ ನಿಂದಿರಬಾರ್ದು ಅಂದ್ರೆ ಈ ಕರೆಯಪ್ಪ ಸಾವ್ಕಾರ ಏನು ಹೇಳ್ತಾನೆ ಅದಕ್ಕೆ ಕೇಳಬೇಕು. ನೋಡು ನೀ ಮನಸ್ಸು ಮಾಡಿದಪ್ಪ ಅಂತಂದ್ರೆ ಯಾರು ನಿಮ್ಮ ಮನೆ ಮುಂದೆ ಬಂದು ನಿಂದಿರಬಾರ್ದು. ಹಂಗೆ ನಾನು ನೋಡ್ಕೋತೀನಿ, ನೀ ನನ್ನ ನಂಬ ಅಷ್ಟೇ. ಅಲ್ರಿ ಸಾವ್ಕಾರ, ಇವತ್ತ ನೀವ್ ಸಾಲ ಕೊಟ್ಟೇನಂತಂದ ನೀವ್ ಹೇಳ್ದಂಗೆ ಕೇಳಿ ಎಲ್ಲಾ ಸಾಲ ನೋಡ್ಕೊತೇನಿ ಅಂತ ಹೇಳ್ತೀರಿ. ನಾಳೆ ಮತ್ತ ನಿಮ್ಮಂಗ ನಾವ್ ರೊಕ್ಕ ಇಸ್ಕೊಂಡವು ನಾಳೆ ಮತ್ತೊಬ್ಬರ್ತಾನ ನಾ ಹೇಳ್ದಂಗೆ ಕೇಳುವ ಕೆಂಪವ್ವ ಎಲ್ಲಾ ಸಾಲ ಹರಿದೇನಂತಾನ. ಅಂದ್ರ ಬಡವ್ರಿಗೆ ಅಂದ್ರೆ ಏನು ಕಿಮ್ಮತ್ತಿಲ್ಲನ್ರಿ ಸಾವ್ಕಾರ ನಮಗ? ಬಡವರಿಗೆ ಯಾಕೆ ಕಿಮ್ಮತ್ತಿಲ್ಲ ಕೆಂಪವ್ವ? ನಾ ರೊಕ್ಕ ಕೊಡ್ಬೇಕಾದ್ರೆ ನಿಮ್ಮ ಅಪ್ಪಗೆ ನೋಡಿ ಕೊಟ್ಟಿಲ್ಲ, ಈ ಕೆಂಪವ್ಗೆ ನೋಡಿ ಕೊಟ್ಟಿನಿ. ತಲೆಯಾಗಿರ್ಲಿ ಏನು ಹೇಳ್ತೀನಿ ಅಂದ್ರ ಸಾವ್ಕಾರ ನಿಮ್ ಮಾತಿನ ಅರ್ಥ ನಂಗೆ ತಿಳಿಲಿಲ್ಲ. ಅಂದ್ರೆ ನಾ ಮಾತಾಡಿದ್ ನಿನಗೆ ಇನ್ನೂ ತಿಳಿದಿಲ್ಲ. ನಾ ಈಗ ತಿಳಿಸಿ ಹೇಳ್ತೀನಿ ಕೇಳು. ನೋಡು, ನಂದು ಮದುವೆ ಆಗಿಲ್ಲ, ನಿಂದು ಮದುವೆ ಆಗಿಲ್ಲ. ನಾವು ಜಾತ್ಯಾಗ ಇಬ್ಬರು ಬೇರೆ ಬೇರೆ ಇರ್ಬೋದು. ಆದ್ರೆ ನನಗೆ ನಿನ್ನ ಮ್ಯಾಗ ಮನಸ್ಸಾಗೈತಿ, ನಿನಗೆ ನನ್ನ ಮ್ಯಾಗ ಮನಸ್ಸಾಯ್ತಿಲ್ಲ. ಮನಸ್ಸು ಬಿಚ್ಚಿ ಹೇಳೋ ಸ್ವಲ್ಪ. ಅಂದ್ರೆ ಸಾವ್ಕಾರ ನಿಮ್ಮ ಮಾತಿನ ಅರ್ಥ ಈಗ ಗೊತ್ತಾತ್ ನನಗೆ. ನಮ್ಮ ಅಪ್ಪನ ಹೊರಗೆ ಮದುವೆ ಮಾಡಿಕೊಡ್ಬೇಕಂತಂದು ಭಾಳ ಆಸೆ ಐತಿ. ನಾನೇ ಈಗ ಒಲ್ಲಂದೆ ನಮ್ಮ ಅಪ್ಪಾಗ. ಯಾಕಂದ್ರೆ ಮನಿನೂ ಅರ್ಧ ಆಗೈತಿ, ನಮ್ಮ ಅಪ್ಪನ ಸಾಲನೂ ಅರ್ಧ ಆಗೈತಲ್ಲ. ನಾನು ಮದುವೆ ಮಾಡ್ಕೊಂಡು ಹೋದ್ರೆ ನಮ್ಮಪ್ಪ ನೋಡೋರು ಯಾರು ಅಂತಂದು ಸುಮ್ಮನಾಗೇನೆ. ಸಾವ್ಕಾರ ನೀವು ಇಷ್ಟೆಲ್ಲ ಹೇಳಿರಿ ಅಂದ್ರೆ ನನ್ನ ಮನಿದು ನಮ್ಮ ಅಪ್ಪನ ನೀವು ನೋಡ್ಕೊಂಡು ಹೋಗಿರಿ ಅಂದ್ರೆ ನಾನು ನಿಮ್ಮ ಮದುವೆ ಮಾಡ್ಕೋಕ ಇಷ್ಟಪಡ್ತೀನಿ. ಆದ್ರೂ ಒಂದು ಮಾತು, ನಮ್ಮ ಅಪ್ಪನ ಏನಂತಾನಂತಂದ ನಮ್ಮ ಅಪ್ಪನ ಒಂದು ಮಾತು ಕೇಳಿ ನಿಮ್ಗೆ ಏನು ಅನ್ನೋದು ತಿಳಿಸ್ತೇನ್ರಿ ಸಾವ್ಕಾರ. ಅಂದ್ರೆ ನಿನ್ನ ಮಾತಿನ ಅರ್ಥ ನಾನು ನಿನಗೆ ಇಷ್ಟ ಆಗೇನಿ. ಹಾಂ ರೀ ಸಾವ್ಕಾರ, ಚಾ ಮಾಡ್ತೇನೆ, ಚಾ ಕುಡ್ಕೊಂಡು ಹೋಗಂದ್ರಿ ಬರ್ರಿ. ಅಪ್ಪ ಬರೋದ ಇನ್ನೂ ಲೇಟ್ ಆಕೈತಿ. ಅಯ್ಯಪ್ಪು, ನಮ್ಮ ಕರೆಯಪ್ಪ ಸಾವ್ಕಾರ ಕೆಂಪಿಯಿಂದ ಬೆನ್ನ ಹತ್ತದಪ್ಪ. ಈಗ ನನಗೆ ಬಿಡ್ತಾನ, ನಾ ಪಟ್ನೆ ಒಳಗೆ ಹೋಗ್ಬಿಡ್ತೀನಿ. ಸಾವ್ಕಾರ ಕುಂದ್ರಿ. ಇಲ್ಲಿ ಕುಂದ್ರಲ್ಲ? ಹಾ ಇಲ್ಲೇ ಕುಂದ್ರಿ, ಹಿಂದೆ ಡಬ್ಬೆ ಐತ್ರಿ. ಅಲ್ಲ ನಿಮ್ಮ ಮನ್ಯಾಗ ಕುರ್ಚಿ ಅದು ಏನೂ ಇಟ್ಟಿಲ್ಲೇನು? ಸಾವ್ಕಾರ ಮನಿ ನೋಡಿ ಎಲ್ಲಾ ನೋಡಿ ಮಾತಾಡ್ತಿರಲ್ಲ, ಏನು ಇಲ್ಲ ಸಾವ್ಕಾರ ನಮ್ದು. ಅಲ್ಲ ನೀ ಹೇಳಿದಂದ್ರೆ ನಮ್ಮ ಮನ್ಯಾನ ಸೋಫಾ ಸೆಟ್ ತಂದು ಕೊಡ್ತಿದ್ದಲ್ಲ ನಿನಗೆ. ಅವಾಗ ಇಷ್ಟು ಪರಿಚಯ ಇರ್ಲಿಕ್ಕಿಲ್ಲ. ಅಲ್ಲ ಇವತ್ತು ನೋಡಕ್ಕೆ ಎಷ್ಟು ಇಂಜನ್ ಹೀಟ್ ಆಗಿತ್ತು, ಈಗ ಕೂಲ್ ಆಗಿಬಿಟ್ಟೈತಲ್ಲ ಒಮ್ಮಿಗಿಲ್ಲ. ಹಿಂಗೆ ಸಾವ್ಕಾರ ಹೆಂಗ್ ಗೊತ್ತೈತೇನ್ರಿ, ನಿಮ್ಮಂಗ 100 ಮಂದಿ ಸಾಲಗಾರ ಬರ್ತಾರ. ಎಲ್ಲಾರ್ಗಿ ನಿಮ್ ತರಾನ ಹಚ್ಕೊಂಡ್ ಮಾತಾಡಿದ್ರೆ ನಮ್ ಜೀವನ ನಡೆಯಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ಸ್ಟ್ರಾಂಗ್ಲಿ ಮಾತಾಡಿದ್ನಿ ಅಂದ್ರ ಹೆದರಿ ಸುಮ್ಮನೆ ಹೋಗ್ತಾರಿ. ನಮ್ಮಪ್ಪರ ವಯಸ್ಸಾಗ್ಯಾವ, ನಮ್ಮಪ್ಪ ಏನ್ ಮಾಡ್ಬೇಕ? ಅದಕ್ಕಾಗಿ ಆ ತರ ಮಾತಾಡಿದೆ ಸಾವ್ಕಾರ. ನೋಡು, ಈಗ ಕರೆಯಪ್ಪನ ಮನಸ್ಸು ಈ ಕೆಂಪಿ ಮ್ಯಾಗ ಬಂದೈತೆ. ಹಾ ರೀ ಸಾವ್ಕಾರ. ನಿಮಗೂ ನನ್ನ ಮ್ಯಾಗ ಮನಸ್ಸು ಐತಲ್ಲ? ಹಾ ಐತಲ್ಲ? ನಿಮ್ಮ ಅಪ್ಪ ಬರೋಣ ಹೇಳಿಬಿಡ್ತೇನೆ, ನಾನೇ ಹೇಳ. ಇನ್ನೊಂದ್ 2 ದಿನ ಹೋಗ್ರಿ ಸಾವ್ಕಾರ, ಆಮೇಲೆ ಹೇಳ್ತೀನಿ. ಈಗ ಒಮ್ಮೆ ನಮ್ಮ ಅಪ್ಪದ ಮೊದ್ಲ ಸಾಲ ಸಂಬಂಧ ಟೆನ್ಷನ್ ಐತಿ. ಈಗ ಇದೊಂದು ಟೆನ್ಷನ್ ಹಾಕಿದ್ನಿ ಅಂದ್ರ ನಮ್ಮಪ್ಪ ನನ್ನ ಬಗ್ಗೆ ಏನ್ ತಿಳ್ಕೊತಾನೋ ಏನಿಲ್ಲೋ. ಅದಕ್ಕಾಗಿ 2 ದಿನ ಹೋಗ್ಲಿ, ಸಮಾಧಾನ ಆಗ್ಲಿ. ನೀವು ಸ್ವಲ್ಪ ರೊಕ್ಕ ಕೇಳೋದ್ ಬಿಟ್ಟು ಪ್ರೀತಿಲಿಂದ ನಮ್ಮ ಅಪ್ಪನ ಜೊತೆ ಮಾತಾಡ್ರಿ. ಕರೆಯಪ್ಪ ಸಾವ್ಕಾರ, ನೀವು ಬರ್ತೀರೇನ? ಏನು ಇಲ್ಲೇ ಕೆಲಸ ಮುಗಿಸ್ಕೊಂಡ್ ಬರ್ತೀರೇ? ಕೆಲಸ ಯಾವ ಕೆಲಸ ಹೇಳ್ತಾನೆ? ಹೋಗಿ ಬರ್ತೀನಿ ನೋಡ್ರಿ. ನಾ ಅದ ನಿಮಗ ಗೊತ್ತಲ್ರಿ, ನಿಮ್ ಜೊತೆನೆ ಇರ್ತಾನವ. ಈಗ ನಾವಿಬ್ರು ಮಾತಾಡೋದು ನೋಡಿ ನಾವು ಒಂದಾಗಿವ ಅಂತ ಹೇಳಿ ಓಡಿ ಹೋಗ್ಬಿಟ್ಟಾವ. ಹೋಗ್ಲಿ ಬಿಡ್ರಿ, ಅವ್ ಇದ್ದಿದ್ದಕ್ಕೆ ನಂಗೂ ಏನು ಮಾತಾಡಕ್ ಆಗತ್ತಿರ್ಕಿಲ್ಲ. ಹೌದಾ? ಇವತ್ತು ನನ್ನ ಮನಸ್ಸು ಬಿಚ್ಚಿ ಹೇಳಿದೆ, ನೀನು ಮನಸ್ಸು ಬಿಚ್ಚಿ ಹೇಳಿದೆ, ನನಗೆ ಭಾಳ ಖುಷಿ ಆಯ್ತು. ಇಲ್ಲಾಂದ್ರ ಸಾವ್ಕಾರ ನಮ್ಮಪ್ಪ ಬೇರೆ ಕಡೆ ಎಲ್ಲರೂ ನೋಡಿ ಕೊಟ್ಟೆ ಬಿಡ್ತಿದ್ದಾರಿ ನನ್ನ. ಸಾವ್ಕಾರ ನಮ್ಮಪ್ಪ ಬರೋದು ಬೇರೆ ಟೈಮ್ ಅದ್ರಿ. ಸಾವ್ಕಾರ ಇನ್ನೊಂದ್ ಮಾತು ಗೊತ್ತೈತೆ ನಿಮ್ಗ? ಈಗ ನಿಮ್ ಕಡೆ ನಾವ್ ಹೆಂಗ್ ಸಾಲ ತಗೊಂಡೇವಲ್ರಿ, ಹಿಂಗ ತಿಂಗಳದ ಬಡ್ಡಿ ಕೊಟ್ಟಾರ ಅವ್ರು, ನೀವು ವಾರದ ಕೊಟ್ಟಿರಿ. ಅವ್ರದ್ ಕಡೆ ತಿಂಗಳದ ಬಡ್ಡಿ ತಗೊಂಡು ಈಗ ಆನ್ಲೈನ್ ಸ್ಕೀಮ್ ಬಂದೈತ್ರಿ. 1 ಲಕ್ಷ ರೂಪಾಯಿ ಹಾಕಿದ್ವಿ ಅಂತ ತಿಕ್ಕೋರಿ ನಾವ. ಅದು 1 ವಾರ ಬಿಟ್ಟು 2 ಲಕ್ಷ ಬರತ್ರಿ, 3 ವಾರ ಬಿಟ್ಟು 3 ಲಕ್ಷ ಬರ್ತೈತಿ. ಈಗ ನಾವ್ 2 ಲಕ್ಷ ಹಾಕಿದ್ವಿ ಅಂದ್ರ 4 ಲಕ್ಷ, 4 ಲಕ್ಷ ಹಾಕಿದ್ವಿ ಅಂದ್ರ 6 ಲಕ್ಷ ಹಿಂಗ್ ಬರಾಕತೈತ್ರಿ. ಅದ ನಾವ್ ಬರೀ ಮೊನ್ನೆ 1 ಲಕ್ಷ ರೂಪಾಯಿ ಹಾಕಿದ್ 1 ವಾರ ಬಿಟ್ಟು 2 ಲಕ್ಷ ಬಂದೈತ್ರಿ ಸಾವ್ಕಾರ. ಅವ್ರು 1 ಲಕ್ಷ ಕೊಟ್ಟು ಹೊಳ್ಳಿ ನಾವ್ 1 ಲಕ್ಷ ಇಟ್ಕೊಂಡಾರಿ. ಹಂಗೇನ್ರ ನಿಮ್ ಕಡೆ ರೊಕ್ಕದ ಇದ್ರ ನನ್ ಕೈಯಾಗ ರೊಕ್ಕ ಕೊಡ್ರಿ. ನೀವು ಆನ್ಲೈನ್ ಸ್ಕೀಮ್ ಒಳಗ್ ಹಾಕಿ ನಾನು ನಿಮ್ಗೆ ಜಾಸ್ತಿ ರೊಕ್ಕ ಮಾಡಿ ಕೊಡ್ತೀನಿ. ಕರೆ ಹೇಳತ್ತೀನಿ ಅಂದ್ರೆ ನನ್ನ ಕಡೆ 50 ಲಕ್ಷ ರೂಪಾಯಿದು ತಂದು ಕೊಡ್ತೀನಿ. ನಾನು ನಿನಗೆ 50 ಲಕ್ಷಕ್ಕೆ 50 ಲಕ್ಷ, 1 ಕೋಟಿ ರೂಪಾಯಿ ಆಗ್ಬೇಕು ನೋಡಿ ನನಗೆ. 1 ವಾರನಾಗ ಆತವು. ಖರೇನ ರೀ ಸಾವ್ಕಾರ, ನನ್ನ ಮ್ಯಾಲ ನಂಬಿಕೆ ಇಲ್ಲನ್ರಿ ನಿಮ್ಗೆ? ನೀವು ಇವತ್ತಿಷ್ಟೆಲ್ಲ ನಾನು ಕೂಡ ಫ್ರೀ ಮಾತಾಡಿರಿ ಅಂತಂದ ಈ ಮಾತು ನಾನು ನಿಮ್ಮ ಮುಂದೆ ಅಂದೆ ರೀ. ಈ ಮಾತು ಇನ್ನೊಬ್ಬರ ಮುಂದೆ ಯಾರ ಮುಂದೆ ಹೇಳಿಲ್ರಿ ನಾನು. ಬೇಕಂದ್ರೆ ನೀವು 50 ಲಕ್ಷ ನನ್ನ ಕೈಯಾಗ ಕೊಟ್ಟು ನೋಡ್ರಿ. ನಿಮ್ಗೆ ಏನರ 1 ಕೋಟಿ ರೂಪಾಯಿ ಮಾಡಿ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೆಂಪವ್ನ ಅಂತ ಕರಿಯಾಕ ಹೋಗ್ಬೇಡ್ರಿ ಸಾವ್ಕಾರ ನೀವು. ನೋಡಿ ಕೆಂಪವ್ವ, ನಾ 50 ಲಕ್ಷ ರೂಪಾಯಿ ಭಾಳ ಕಷ್ಟಪಟ್ಟು ತೆಗೆದಿಟ್ಟಿನಿ. ಅದು ನಾನು ನಿನ್ನ ಮ್ಯಾಗ ಪ್ರೀತಿ ಮಾಡತ್ತೀನಿ, ನೀವು ನಂಬಿನ ತೆಗೆದು ತಂದು ಕೊಡ್ತೀನಿ 50 ಲಕ್ಷ ರೂಪಾಯಿ. ಮತ್ತು ಅದು 1 ವಾರನಾಗ ಡಬಲ್ ಆಗ್ಬೇಕು ನೋಡ, 1 ಕೋಟಿ ರೂಪಾಯಿ ಆಗ್ಬೇಕು. ನನಗೆ ಹೇಳ್ತೇನೆ, ಏನು ಹೇಳ್ತೇನೆ? ಅರೆ ಸಾವ್ಕಾರ, ಇವತ್ತು ತಂದು ಕೊಡ್ತೀರಿ, ನಾ ತಂದು ಕೊಡ್ತೀರೋ ಅಮೌಂಟ್?
ಅಂದ್ರ ನೀವು ಎಷ್ಟು ಬೇಗ ನನಗೆ ಅಮೌಂಟ್ ತಂದು ಕೊಡ್ತಿರಲ್ಲ ಅಷ್ಟು ಬೇಗ ನಮಗೆ ರಿಟರ್ನ್ ಹಾಕೈತದ. ಒಂದು ವಾರದಾಗಂದ್ರ ಅಮೌಂಟ್ ಬರ್ತಾವ್ರಿ ನಮಗೆ. ನೀವು ಯಾವಾಗ ತಂದು ಕೊಡ್ತೀರಿ ಹೇಳ್ರಿ. ಮತ್ತೆ ಇಲ್ಲಂದ್ರ ಸ್ಕೀಮ್ ಏನ್ರ ಬಂದ್ ಆತಂತ ತಿಳ್ಕೊರಿ, ನಿಮ್ ರೊಕ್ಕಾನು ಹಂಗ ಉಳಿತಾವು, ಮತ್ತೆ ನಿಮ್ಗೆ ಅದಕ್ಕಿಂತ ಡಬಲ್ ರೊಕ್ಕಾನು ಹೋಗಂಗಿಲ್ಲ. ನಾನು ಒಂದ್ಸಲ ನಂಬಿ ನೋಡ್ರಿ ನೀವು, ಏನ್ರ ಅದು ಅಮೌಂಟ್ ಹೊಳಿ ಬರ್ಲಿಲ್ಲ ಅಂದ್ರೆ ಅವಾಗ ನನ್ನ ಕೇಳ್ರಿ ನೀವು. ಆದ್ರೆ ಈ ವಿಷಯ ನಮ್ಮ ಅಪ್ಪಾಗದು ಯಾರಿಗೂ ಗೊತ್ತಾಗ್ಬಾರ್ದ್ರಿ. ಆಯ್ತು ಕೆಂಪವ್ವ, ನಾ ಮನ್ಯಾಗ ಇಟ್ಟಿನಿ ಜೋಪಾನ ಮಾಡಿ 50 ಲಕ್ಷ ರೂಪಾಯಿ. ಅವು ತಂದು ಇವತ್ತು ತಂದು ಕೊಡ್ತೀನಿ. ಇವತ್ತು ಯಾವಾರ ಸೋಮವಾರ, ಮುಂದಿನ ಸೋಮವಾರ ಅಟ್ಲೆ ನನಗೆ 1 ಕೋಟಿ ರೂಪಾಯಿ ಆಗ್ಬೇಕು ನೋಡಿ ರೊಕ್ಕವು. ಏನು ಹೇಳ್ತೇನೆ, ನಾನು ಕರಿ ಕೌಜ್ಗದನಲ್ಲ ಗಿಡ್ಡ, ಅವನೇ ನಂಬಿಲ್ಲ, ನಿನಗೆ ನಂಬಿಲ್ಲ. ಯಾಕಂದ್ರೆ ನಿನ್ನ ವ್ಯಾಗ ನನ್ನ ಮನಸ್ಸಾಗೈತಿ, ನನ್ನ ಮನಸ್ಸು ಹೇಳ್ತೈತಿ ನೀನು ನನಗೆ ಮೋಸ ಮಾಡಲತ್ತೇಳಿ. ನಾ ತಂದು ಕೊಡ್ಲೇ ರೊಕ್ಕ ಇವತ್ತು ಸಂಜೆಗೆ ನಿನ್ನ ಕೈಯಾಗ ತಂದು ಕೊಡ್ತೀನಿ. 1 ವಾರ ಡಬಲ್ ಮಾಡಿ ಕೊಡ್ಬೇಕು. ಏನು ಹೇಳ್ತೇನೆ ಹತ್ರಿ ಸೌಕರ, ನೀವೇನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಒಂದ್ಸಲ ನಾನು ನಂಬಿರೋದ್ಮೇಲೆ ನಿಮ್ಗೆ ನಂಗೆ ಮೋಸ ಮಾಡೋದು ಉದ್ದೇಶ ಇಲ್ಲ. ಅದ್ರಾಗ ಈಗ ನಮ್ಮ ಅಪ್ಪ ಬರೋದು ಟೈಮ್ ಆತ. ನೀವು ರೊಕ್ಕ ಬೇರೆ ಮನ್ಯಾಗ ಅದಾವಂದ್ರಲ್ಲ, ಅದನ್ನೆಲ್ಲ ಹೋಗಿ ವ್ಯವಸ್ಥೆ ಮಾಡ್ಕೊರಿ. ನಮ್ಮ ಅಪ್ಪ ಬಂದಂದ್ರೆ ಚಾದು ಮಾಡಿಕೊಟ್ಟು ನಮ್ಮಪ್ಪ ಮತ್ತೆ ರಾತ್ರಿ ಕೆಲ್ಸಕ್ಕೆ ಹೋಗ್ಕಣ್ರಿ. ಅವಾಗ ಏನೈತಿಲ್ಲ ನೀವು ಅಮೌಂಟ್ ತಂದು ನಮ್ಮ ಕೈಯಾಗ ಕೊಡ್ರಿ. ನಾನು ನಾಳೆ ಅನ್ನೋದಕ್ಕೆ ಅಂದ್ರೆ ಹಾಕ್ತೀನಿ. ಹಾಗೆ ನಿಮ್ಗೆ 1 ವಾರದಾಗ ಅಂದ್ರೆ ನಿಮ್ಗೆ 1 ಕೋಟಿ ರೂಪಾಯಿ ನಿಮ್ಗೆ ಕೊಡ್ತೀನಿ ರೀ. ಆಯ್ತು ಕೆಂಪವ್ವ, ಈಗ ಟೈಮ್ 6 ಬಂದೈತಿ, ಮನೆಗೆ ಹೋಗ್ತೀನಿ. ರೊಕ್ಕದ ವ್ಯವಸ್ಥೆ ಮಾಡ್ಕೊಂತ ಜಲ್ದಿ ಬರ್ತೀನಿ. ಬಂದು ನಿನ್ನ ಕೈಯಾಗ ರೊಕ್ಕ ಕೊಡ್ತೀನಿ. ನೋಡು, ನಾನು ರೊಕ್ಕ ಕೊಡಾಕ್ತಿಲ್ಲ, ನಾನು ಜೀವಾನಿ ನಿನ್ನ ಕೈಯಾಗ ಕೊಡಾಕ್ತೀನಿ. 1 ವಾರದಾಗ 1 ಕೋಟಿ ರೂಪಾಯಿ ಆಗ್ಬೇಕಾ ಹೇಳ್ತೀನಿ. ಅದ್ರಿ ಸೌಕರ, ನೀವು ಹೋಗಿ ಬರ್ರಿ, ನೀವೇನು ಟೆನ್ಷನ್ ತೊಗೊಬೇಡ್ರಿ. ಒಂದ್ಸಲ ನಾನು ಕೈಯಾಗ ರೊಕ್ಕ ತಂದು ಕೊಟ್ರಿ ಅಂತ ತಿಳ್ಕೊರಿ. ನಾನು ಮೊದ್ಲ ಲಕ್ಷ್ಮಿ ಇದ್ದಂಗ್ರಿ, ಅದನ್ನ ಡಬಲ್ ಮಾಡಿ ಕೊಡೋ ಜವಾಬ್ದಾರಿ ನಂದ್ರಿ. ಹಂಗತಿ ಆಯ್ತು, ನಾ ಹೋಗಿ ಒಂದು ಸ್ವಲ್ಪ ರೊಕ್ಕದ ರೆಡಿ ಮಾಡ್ತೇನೆ. ರೆಡಿ ಮಾಡ್ರಿ ನೀವು. ಬೇಕಂದ್ರೆ ಜಾಸ್ತಿ ಇದ್ರೂ ಜಾಸ್ತಿನೂ ಕೊಡ್ರಿ. ಜಾಸ್ತಿ ಏನಿಲ್ಲ, ಬರೀ 50 ಲಕ್ಷ ರೂಪಾಯಿ. 50 ಲಕ್ಷ ಅಷ್ಟೇ ಸಾಕು. ಹಾಂ ಹಾ ರೀ, ನೋಡ್ರಿ ಅಚ್ಚಿಕ್ ನೋಡ್ಕೊಂಡು ಹೋಗ್ರೆ. ನಮ್ಮ ಅಪ್ಪ ಬಂದಿದ್ದಾನ್ರಿ. ಬರ್ತೀನಿ. ಆಕಸ್ಮಿಕವಾಗಿ ಕೇಳಿದ್ನಂದ್ರು ಸಾಲ ಸಂಬಂಧ ಬಂದಿದ್ದೀನಿ, ನೀವು ಇರಾಕಿಲ್ಲ ಹೊಂಟೇನೆ ಅಂತ ಇಷ್ಟ ಹೇಳ್ರಿ. ಆಯ್ತಾಯ್ತು, ತಂದು ಕೊಡ್ತೀನಿ. ಆಯ್ತಾಯ್ತು, ಬರ್ತೀನಿ. ಬಾ ಹೋಗ್ಬರ್ರಿ. ಸಾವ್ಕಾರ ಆಯ್ತ್ರಿ? ಏನು ಕೆಲ್ಸ ರೀ? ಕೆಲಸ ಹಾಂ ರೀ. ಯಾಕೆ ಒಂದು ಭಾರಿ ಹೇಳವಲ್ಲೇ. ಏನು ಹೇಳ್ರಿ? 50 ಲಕ್ಷ ಕೊಟ್ರೆ 1 ವಾರನ್ಯಾಗ 1 ಕೋಟಿ ಮಾಡಿ ಕೊಡ್ತಾಳತ್ತಕಿ. 50 ಲಕ್ಷಕ್ಕ 1 ಕೋಟಿ? 1 ಕೋಟಿ ರೀ? 1 ವಾರದಾಗ. 1 ವಾರದಾಗ ರೀ? ಅದಕ್ಕೆ ಆಕಿ ಹಾಕ್ಯಾಳತ್ ರೊಕ್ಕ. 1 ಲಕ್ಷಕ್ಕೆ 1 ಲಕ್ಷ 2 ಲಕ್ಷ ಹಿಂಗೆ ಆಗ್ಯಾವತ್ತ. ನಮ್ಮ ಮನೆಗೆ ಹೋಗಿ ರೊಕ್ಕ ತಂದು ಕೊಡೋಣ ಬಾಕಿ. 1 ವಾರ ಬಾಂಬ್ ಹೋಗದಾಳ್ರಿ ಈಕಿ. ಬಾಂಬ್ ಹೋಗದಾಳ್ರಿ. ಯಾವ ಬಾಂಬ್? ಆಟೋಮ್ ಬಾಂಬ್. ನೀವು ಸುಳ್ಳು ಹೇಳಕತ್ತಾಳ್ರಿ ಈಕಿ. ಹಂಗತಿ? ನೋಡ್ರಿ. ಹಂಗೆ ಸುಳ್ಳು ಹೇಳ್ತಾವ ಒಲೆ ಆಕಿ. ಬಾರಿ ಅದಾಳಕಿ. ಹೌದ್ರಿ? ಅಲ್ಲಿ ಮನೆ ಕಟ್ಟತ್ತಾರ ಗೊತ್ತೇನವ್ರು. ನೋಡ್ರಿ. ಅವ್ರು ಹಿಂಗೆ ಮಾಡಿ 1 ಲಕ್ಷಕ್ಕೆ 2 ಲಕ್ಷ, 2 ಲಕ್ಷಕ್ಕೆ 4 ಲಕ್ಷ, 4 ಲಕ್ಷಕ್ಕೆ 8 ಲಕ್ಷ ಮಾಡ್ಯಾರತ್ತ ಅವ್ರು. ಅದಕ್ಕೆ ನನಗೆ 50 ಲಕ್ಷಕ್ಕೆ 1 ಕೋಟಿ ರೂಪಾಯಿ ಮಾಡಿ ಕೊಡ್ತಾರತ್ತ. ಮನೆಗೆ ಹೋಗಿ ರೊಕ್ಕ ತಂದು ಕೊಡೋಣ ಬಾಕಿ. ಹೌದ್ರಿ? ಹಂಗಂತೀರಿ ನಡ್ರಿ. ನಡಿ. ಬಂದಿ? ಯಾರು ಬಂದಿರಿ ತಂಗಿ? ಹ್ಞೂನಪ್ಪ, ಖರಬ್ ಸಾವ್ಕಾರ ಬಂದಿದ್ದ ಬಡ್ಡಿ ರೊಕ್ಕ ಕೇಳಾಕ. ನನಗ ಆವಾಜ್ ಮಾಡಕತ್ತಾನ. ನಾ ಏನ್ ಅಷ್ಟು ಸುಲಭವಾಗಿ ಸುಮ್ಮನೆ ಬಿಡ್ತಾನ? ಯಾವತ್ತು ನಮ್ಮ ಅಪ್ಪನ್ ಬಿಟ್ಕೊಡಂಗಿಲ್ಲ. ನಾನು ಸಿಕ್ಕಾಪಟ್ಟಿ ಒದ್ರಾಡಿ ಕಳ್ಸಿದೆ. ಸುಮ್ಮನೆ ಹೋಗ್ಯಾನ. ನಮ್ಮಪ್ಪ ರಾತ್ರಿ ಬರ್ತಾನ್ರಿ, ಕೆಲ್ಸದ ಮೇಲೆ ಹೋಗ್ಯಾನು. ರಾತ್ರಿ ಬರ್ತಾನ. ಅವಾಗ ಏನೈತ್ಲ ನಿಮ್ ವ್ಯವಹಾರದ ಬಗ್ಗೆ ನೀವು ಮಾತಾಡ್ಕೋರಿ, ನನಗೇನ್ ಗೊತ್ತಿಲ್ಲ ಅಂತಂದ ಇಬ್ರು ಅವ್ನು ಕೂಡ ಇನ್ನೊಂದ್ ಇರತ್ ನೋಡೋದು ಗಿಡ್ಡನ್ ಖರೇದ್ ಕೌಸ್ಗ 2 ಕೂಡಿ ಬಂದಿದ್ದು ಪಾವ ಐದು ಕಳ್ಸಿಬಿಟ್ಟು ನೀವು ಹೋಗ್ಯಾರೀಗ. ನೋಡ್ ತಂಗಿ, ಇನ್ನೇನ್ ಬಂದ್ರಂದ್ರ ನಮ್ಮ ಅಪ್ಪ ಸಾಲ ಕೊಟ್ರಿ, ನಮ್ಮ ಅಪ್ಪ ಕೇಳತ್ತೇಳು. ಮನಿಗೆ ಬರ್ಗುಡು ಬೇಡ, ನಾನು ಕೇಳತ್ತೇಳು. ರೊಕ್ಕ ಕೊಟ್ಟಿದ್ದು ನಿನ್ಗೆ ಯಾಕೆ ಕೇಳ್ತಾರ ಅವರು? ನಾ ತಗೊಂಡಿರ್ತೀನಿ ರೊಕ್ಕ, ನಾನು ಕೇಳತ್ತೇಳು. ಅತ್ ಬಿಡಪ್ಪ, ಅದ್ರ ಬಗ್ಗೆ ಎಲ್ಲ ನೀ ಏನ್ ಟೆನ್ಷನ್ ತಗೋಬೇಡ. ಮೊದ್ಲ ನೀ ಮುಂಜಾನಿಂದ ಹೊಟ್ಟಿ ಕೂಳಿರಂಗಿಲ್ಲ ನನಗೋ. ಹೋಗ್ ಒಳಗ್ ಹೋಗಿ ಒಂದ್ ಸ್ವಲ್ಪ ಅನ್ನ ಸಾರ ಹಾಕೊಡ್ತೀನಿ, ಊಟ ಮಾಡೋಗು. ನಡಿ ಒಳಗ. ನಡಿ. ಅಲ್ಲ, ಈ ಕರಿಯಪ್ಪ ಸಾವ್ಕಾರ ಎಂತ ಹುಚ್ಚಿರ್ಬಾರ್ದು. ಊರ್ ತುಂಬಾ ಸಾಲ ಮಾಡ್ಕೊಂಡು ಅಪ್ಪ ಮಗಳು ನಾವ್ ಅಡ್ಡಾಡತ್ತೀವಿ. ಅದ್ ನನ್ನ ನಂಬಿ 50 ಲಕ್ಷ ರೂಪಾಯಿ ಕೊಡಕ್ ರೆಡಿ ಈಗ ನೀವು. ನಾನು ಸ್ಕೀಮ್ ಬಂದೈತಿ, ಯಾವ್ದು ಬಂದೈತಿ ಅಂತಂದ ಇವ್ನು ಹುಚ್ಚ ಮಾಡಿ ಕೈ ಬಿಟ್ಬಿಟ್ಟೇನಿ. ಸುಮ್ಮನೆ ಇರ್ತೇನೆ, ರೊಕ್ಕ ತಂದು ಕೊಡಮಟ. ರೊಕ್ಕ ತಂದು ಕೊಟ್ಟನಂದ್ರ ಆಮೇಲೆ ನನ್ನ ಕೈಕಾ ತೋರಿಸ್ತೀನಿ ನೀವು ಕರಿಯಪ್ಪ ಸಾವ್ಕಾರ ಅಂತ.